ಸೊ ನೀವೇನಾದರೂ ಫ್ರೀಯಾಗಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಫ್ರೀಯಾಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಕರ್ನಾಟಕ ಸರ್ಕಾರ ಮತ್ತು ನಾಡ್ ಕಚೇರಿ ಹೊಸದಾಗಿ ಅಪ್ಡೇಷನ್ನ ಮಾಡಿದೆ. ಅದೇನೆಂದರೆ ಫ್ರೀಯಾಗಿ ನಾವು ಡೌನ್ಲೋಡ್ನ ಮಾಡ್ಕೋಬೋದು. ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಈ ಲಿಂಕ್ನ ಪೇಸ್ಟ್ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಾಡ್ ಕಚೇರಿ ಏನು ಅಪ್ಡೇಟ್ ಮಾಡಿದೆ ಅಂದರೆ ನಾಡ್ ಕಚೇರಿ ಲಾಗಿನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ನೀವು ನಾಡ್ ಕಚೇರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋತಿದ್ರಿ ಇಷ್ಟು ದಿನ. ಬಟ್ ಇವಾಗ ಬಂದಿರೋ ಅಪ್ಡೇಟ್ ಏನು ಅಂದರೆ ಇಲ್ಲೇ ಕೂತ್ಕೊಂಡು ನಾವು ಡೌನ್ಲೋಡ್ನ ಮಾಡ್ಕೋಬೋದು. ಜಸ್ಟ್ ಇಲ್ಲಿ ನೀವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ಅದೇನೆಂದರೆ ಸರ್ಟಿಫಿಕೇಟ್ ನಂಬರ್ ಇರಬೇಕು, ಅಥವಾ ರೇಷನ್ ಕಾರ್ಡ್ ನಂಬರ್ ಇರಬೇಕು, ಅಥವಾ ಆಧಾರ್ ಕಾರ್ಡ್ ನಂಬರ್ ಇರಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದಿತ್ತು ಅಂದರೆ ನಿಮಗೆ ಡೈರೆಕ್ಟ್ಲಿ ಡೌನ್ಲೋಡ್ ಮಾಡ್ಬೋದು. ಸೊ ನಾನು ರೇಷನ್ ಕಾರ್ಡ್ ನಂಬರ್ ತೊಗೋತೀನಿ. ರೇಷನ್ ಕಾರ್ಡ್ ನಂಬರ್ ತೊಗೊಂಡ್ರೆ ನಿಮಗೆ ಏನು ಯೂಸ್ ಅಂದರೆ ನಿಮ್ಮ ಫ್ಯಾಮಿಲಿಯವ್ರದ್ದೆಲ್ಲರೂ ಒಟ್ಟಿಗೆ ಡೌನ್ಲೋಡ್ ಮಾಡ್ಕೋಬೋದು. ಅದಾಗಿದ ಮೇಲೆ ಕ್ಯಾಪ್ಚಾ ಹೊಡಿಬೇಕು. ಅಲ್ಲಿ ಕ್ಯಾಪ್ಚಾ ಬಂದಿರುತ್ತೆ. ಕ್ಯಾಪ್ಚಾ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಿಮ್ಮ ಫ್ಯಾಮಿಲಿದು ಪೂರ್ತಿ ಡೀಟೇಲ್ಸ್ ಬರುತ್ತೆ. ರೇಷನ್ ಕಾರ್ಡ್ ನಂಬರಲ್ಲಿ ಯಾರ್ಯಾರ್ದು ಆ್ಯಕ್ಟಿವ್ ಇದೆಯೋ ನಿಮ್ಮ ಫ್ಯಾಮಿಲಿ ಫುಲ್ ನೇಮ್ ಬರುತ್ತೆ. ನೀವು ಯಾರನ್ನ ಡೌನ್ಲೋಡ್ ಮಾಡಬೇಕು ಅವ್ರನ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಲಿ ಯಾರನ್ನ ಬೇಕಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಜಸ್ಟ್ ಒಂದೇ ಲಿಂಕಲ್ಲಿ. ಸೊ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಯಾವ ರೀತಿ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.